ಕನ್ನಡಿಗರು ಶೌರ್ಯ ಪರಾಕ್ರಮಿಗಳು. ಇಡೀ ಭಾರತವನ್ನೇ ಗೆದ್ದಂತಹ ಹರ್ಷವರ್ಧನ, ಉತ್ತರ ಭಾರತದ ದೊರೆ ಹರ್ಷವರ್ಧನ, ಸೋಲಿಲ್ಲದ ಸರದಾರ ಹರ್ಷವರ್ಧನನ್ನ ನರ್ಮದಾ ನದಿ ದಂಡೆನಲ್ಲಿ ಸೋಲಿಸಿ ಪ್ರಪ್ರಥಮವಾಗಿ ಸೋಲುಣಿಸಿದಂತ ಮಹಾವೀರ ಇಮ್ಮಡಿ ಪುಲಿಕೇಶಿ. ಇಡೀ ಇಂಡೋನೇಷ್ಯಾವರೆಗೂ ನಮ್ಮ ಕರ್ನಾಟಕವನ್ನ ವಿಸ್ತಾರ ಮಾಡಿದಂತವರು. ಮೂರನೇ ಗೋವಿಂದ, ಇವರೆಲ್ಲರೂ ಕೂಡ ನಮ್ಮ ವಿಜಯನಗರದ ಸಾಮ್ರಾಜ್ಯದ ದೊರೆ ಶ್ರೀಕೃಷ್ಣ ದೇವರಾಯ, ಇಮ್ಮಡಿ ಪುಲಿಕೇಶಿ, ಇವರೆಲ್ಲರ ಒಂದು ಪರಿಶ್ರಮ ಇದೆ. ಟಿಪ್ಪು ಸುಲ್ತಾನ್ದು ಈ ರಾಜ್ಯಕ್ಕೆ ತುಂಬಾ ಕೊಡುಗೆ ಇದೆ. ದಕ್ಷಿಣ ಭಾರತವನ್ನ ಮಲಬಾರ್ ಪ್ರಾಂತ್ಯದವರೆಗೂ ರಾಜ್ಯವನ್ನು ವಿಸ್ತಾರ ಮಾಡಿದಂತ ದೊರೆ. ಸ್ವತಂತ್ರ ಹೋರಾಟದಲ್ಲಿ ಅಂದ್ರೆ ಬ್ರಿಟಿಷರ ಹೋರಾಟದಲ್ಲಿ ತನ್ನ ಇಬ್ಬರು ಮಕ್ಕಳನ್ನ ಒತ್ತೆ ಇಟ್ಟು ದೇಣಿಗೆ ಇದು ಕೊಟ್ಟಂತ ಟಿಪ್ಪು ಸುಲ್ತಾನ್. ಆತರ ಆದರ್ಶನೀಯವಾದಂತ ಪುರುಷರು. ಕೆಂಪೇಗೌಡರನ್ನ ಮರೆಯಂಗಿಲ್ಲ, ಟಿಪ್ಪು ಸುಲ್ತಾನ್ ಮರೆಯಂಗಿಲ್ಲ, ಸಂಗೊಳ್ಳಿ ರಾಯಣ್ಣನ ಮರೆಯಂಗಿಲ್ಲ, ಸಿಂಧೂರ ಲಕ್ಷ್ಮಣನನ್ನ ಮರೆಯಂಗಿಲ್ಲ ನಾವು. ಒನಕೆ ಓಬವ್ವ, ಬೆಳವಡಿ ಮಲ್ಲಮ್ಮ, ಕೆಳದಿಯ ಚೆನ್ನಮ್ಮ, ಹೀಗೆ ರಾಣಿ ಅಬ್ಬಕ್ಕ, ಇವರೆಲ್ಲರೂ ಕೂಡ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಬಹಳ ಕೊಡುಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಡೀ ಭಾರತದಲ್ಲಿ ಕನ್ನಡಿಗರು ಮೊದಲು, ಇಡೀ ವಿಶ್ವದಲ್ಲೇನೆ ಪ್ರಪ್ರಥಮವಾದ ಇಬ್ಬರು ಬೆಳವಡಿ ಮಲ್ಲಮ್ಮ 2000 ಹೆಣ್ಣು ಮಕ್ಕಳ ಸೈನ್ಯವನ್ನ ಕಟ್ಟಿದ್ದು ಭಾರತದ ಇತಿಹಾಸದಲ್ಲಿ ಕನ್ನಡಿಗರು, ಕನ್ನಡದ ಹೆಣ್ಣು ಮಗಳು. ಆಯ್ತಲ್ಲ, ಇದು ಇತಿಹಾಸ. ಹಾಗಾಗಿ ಆ ತರದ ಎಷ್ಟೋ ಇತಿಹಾಸಗಳು ಕನ್ನಡಿಗರ ಹೆಸರಿನಲ್ಲಿದೆ. ಅದನ್ನ ಯಾವತ್ತೂ ಕೂಡ ಅಳಿಸ್ಲಿಕ್ಕೆ ಆಗದೇ ಇರತಕ್ಕಂತ ದಾಖಲೆಯನ್ನ ಕನ್ನಡಿಗರು ಮಾಡಿದ್ದಾರೆ. ಹಾಗಾಗಿ ಕನ್ನಡಿಗರು ಎಲ್ಲರೂ ಕೂಡ, ಅದು ಪಂಪ, ರನ್ನ, ಜನ್ನ, ಕುವೆಂಪು, ಕಾರಂತರು, ಬೇಂದ್ರೆ ಅವರು ಎಲ್ಲರೂ ಕೂಡ ನಮ್ಗೆ ಆದರ್ಶಪ್ರಾಯರು. ಕರ್ನಾಟಕದಲ್ಲಿ ಹುಟ್ಟಿರೋದೇ ದೊಡ್ಡ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೀನಿ. ಫೆಬ್ರವರಿ 4 ಒಂದು ಅವಿಸ್ಮರಣೀಯವಾದಂತ ದಿನ. ನನ್ನ ಒಂದು ಈ ಹೋರಾಟದ ಇತಿಹಾಸದಲ್ಲಿ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥದ್ದು, ಐತಿಹಾಸಿಕವಾಗಿರ್ತಕ್ಕಂಥದ್ದು. ಆ ಒಂದು ಕಾರ್ಯಕ್ರಮ ನನ್ನ ಈ 30 ವರ್ಷಗಳ ಸುದೀರ್ಘ ಪಯಣದಲ್ಲಿ ಅದೊಂದು ಮೆಟ್ಟಿಲು, ದೊಡ್ಡ ಮೆಟ್ಟಿಲು ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಆ ಒಂದು ಕಾರ್ಯಕ್ರಮ ಸುಮಾರು 10,000 ಜನ ಆವತ್ತಿನ ದಿನ ಭಾಗವಹಿಸ್ತಾ ಇದ್ದಾರೆ. ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯಾದಂತಹ ಜನಪದ ಕಲಾ ತಂಡಗಳು ಬರ್ತವೆ. ಮತ್ತೆ ಅದೇ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತ ಸಾಧಕರು ಕೂಡ ಬರ್ತಿದ್ದಾರೆ. ಮತ್ತೆ ವಿವಿಧ ಪಕ್ಷದ ರಾಜಕೀಯ ಮುಖಂಡರುಗಳು ಬರ್ತಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ಮಾಡಲಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಚಲದಂಕ ಮಲ್ಲ, ಕನ್ನಡ ಹೋರಾಟದ ಧೀಮಂತ ನಾಯಕರಾದಂತಹ ಹೋರಾಟದ ಹೆಮ್ಮರ ವಾಟಾಳ್ ನಾಗರಾಜ್ರವರು ಭಾಗವಹಿಸಲಿದ್ದಾರೆ. ಮತ್ತು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆದಂತಹ ಸಾರಾ ಗೋವಿಂದ್ರವರು, ಮತ್ತು ನಮ್ಮ ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷ ಆದಂತ ನಮ್ಮ KR ಕುಮಾರ್ ಅವರು, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಆದಂತ ಶಿವರಾಮೇಗೌಡರು, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಆದಂತ ಪ್ರವೀಣ್ ಶೆಟ್ರು, ಮತ್ತೆ ರಾಜ್ಯ ಕನ್ನಡ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದಂತ ನಮ್ಮ ಗಿರೀಶ್ ಗೌಡರು ಸೇರಿದಂತೆ ಅನೇಕ ಕನ್ನಡ ಚಳವಳಿಗಾರರು, ಕವಿಗಳು, ಸಾಹಿತಿಗಳು, ಬರಹಗಾರರು, ಹೋರಾಟಗಾರರು ಭಾಗವಹಿಸ್ತಾ ಇದ್ದಾರೆ. ಈ ನಮ್ಮ ಉದ್ದೇಶ ಇಷ್ಟೇ. ಈ ಒಂದು ಸಮಾವೇಶ ಯಾಕೆ ಮಾಡ್ತಾ ಇದೀವಿ ಅನ್ನೋದು ಕೇಳೋದಾದ್ರೆ, ಕರ್ನಾಟಕದಲ್ಲಿ ಕನ್ನಡಿಗನ ಸಾರ್ವಭೌಮ, ಕನ್ನಡಿಗನ ಅಸ್ಮಿತೆ, ಅಸ್ತಿತ್ವ ಮತ್ತು ಹಕ್ಕು ನಮ್ಮದು. ಅದರಲ್ಲಿ ಶಿಕ್ಷಣದಲ್ಲಿ ಕನ್ನಡ ಪ್ರಾಮುಖ್ಯತೆಯಾಗಿರ್ಬೇಕು, ಉದ್ಯೋಗದಲ್ಲಿ ಕನ್ನಡಿಗ ಪ್ರಾಮುಖ್ಯತೆಯನ್ನ ಕೊಡಬೇಕು, ಕನ್ನಡಿಗನಿಗೆ ಪ್ರಾಮುಖ್ಯತೆ ಕೊಡಬೇಕು, ಆಡಳಿತದಲ್ಲಿ ಕನ್ನಡ ಪ್ರಮುಖವಾಗಿರ್ಬೇಕು, ಮತ್ತು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಉದ್ದಿಮೆಗಳಲ್ಲಿ ಕನ್ನಡಿಗರಿಗೆ ಪ್ರಾಮುಖ್ಯತೆಯನ್ನ ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಮಾವೇಶವನ್ನ ಮಾಡ್ತಾ ಇದೀವಿ. ಹಾಗಾಗಿ ಎಲ್ಲರೂ ಕೂಡ ಬರಬೇಕು, ಈ ಹೋರಾಟವನ್ನ ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾನು ಈ ವಾಹಿನಿ ಮುಖಾಂತರ ಕೇಳ್ಕೊತೀನಿ.